ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ. ಪಿರಮಿಡ್ ಯುಗ ಪುಸ್ತಕದ ಸ್ವಾಧ್ಯಾಯವನ್ನು ಮುಂದುವರಿಸೋಣ. ಎಪಿಸೋಡ್ 5ನಲ್ಲಿ ಪಿರಮಿಡ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಪುಟ 15ರಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಪ್ರಶ್ನೆ ಇರ್ಬೋದು? ಮನುಷ್ಯನ ಮೇಲೆ ಇಷ್ಟೊಂದು ಪ್ರಭಾವ ಬೀರುವಂತಹ ಪಿರಮಿಡ್ನಲ್ಲಿರುವ ಆ ರಹಸ್ಯ ಶಕ್ತಿ ಯಾವುದು ಅನ್ನೋಂಥ ಪ್ರಶ್ನೆ ಆಗಿರ್ಬೋದು. ಸ್ವಯಂ ಪಿರಮಿಡ್ನ ರಹಸ್ಯವೇನು? ಪಿರಮಿಡ್ ಸಂರಚನೆ ಹೇಗಿದೆ? ಏಕೆ ಇದೆ? ಪಿರಮಿಡ್ಗಳನ್ನು ಯಾರು ನಿರ್ಮಿಸಿದರು? ಪಿರಮಿಡ್ ಅಂದರೆ ಏನು? ಯಾವುದೋ ಆಧುನಿಕ ಯಂತ್ರೋಪಕರಣಗಳ ಸಹಾಯವಿಲ್ಲದೆ ಈ ವಿಶಾಲ ಶಿಲಾಖಂಡಗಳನ್ನು 450 ಅಡಿ ಎತ್ತರಕ್ಕೆ ಹೇಗೆ ತಲುಪಿಸಿದರು? ಸಸ್ಯ ಜಗತ್ತಿಗೆ ಪಿರಮಿಡ್ ಶಕ್ತಿ ಹೇಗೆ ಲಾಭದಾಯಕವಾಗಿದೆ? ನೀರು ಹೇಗೆ ಶುದ್ಧೀಕರಣಗೊಳ್ಳುತ್ತದೆ? ಕೇವಲ 23 ವರ್ಷಗಳಲ್ಲಿ ಈ ಬೃಹತ್ ಯೋಜನೆ ಹೇಗೆ ಪೂರ್ಣಗೊಂಡಿತು? ಪ್ರಾಚೀನ ಈಜಿಪ್ಟ್ ಜನರಿಗೆ ಸೂಕ್ಷ್ಮ ಗಣಿತ ಹಾಗೂ ಖಗೋಳ ಜ್ಞಾನ ಇತ್ತೇ? ಪಿರಮಿಡ್ ಮತ್ತು ಸೌಂದರ್ಯದ ಸಂಬಂಧವೇನು? ಖಾದ್ಯ ಪದಾರ್ಥಗಳು ದೀರ್ಘ ಸಮಯದವರೆಗೆ ಹೇಗೆ ಸುರಕ್ಷಿತ, ತಾಜಾ ಆಗಿದ್ದು ಸ್ವಾದವನ್ನು ವೃದ್ಧಿಗೊಳಿಸುತ್ತವೆ? ಪಿರಮಿಡ್ನಲ್ಲಿ ರೇಸರ್, ಬ್ಲೇಡ್ ಹಾಗೂ ಇನ್ನಿತರ ಆಯುಧಗಳು ಹೇಗೆ ತೀಕ್ಷ್ಣಗೊಳ್ಳುತ್ತವೆ? ಪಿರಮಿಡ್ನಲ್ಲಿ ಹೇಗೆ ಕಾಯಕಲ್ಪವಾಗುತ್ತದೆ? ಪಿರಮಿಡ್ ನಿಮ್ಮನ್ನು ಹೇಗೆ ಉಪಚಾರ ಮಾಡಿ ರೋಗ ಮುಕ್ತಗೊಳಿಸುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರ ಹೊಂದಲು ಬಯಸಿದವರು ಈಗ ಮುಂದೆ ನಾವು ಓದ್ತಾ ಹೋದರೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಜೀವನದಲ್ಲಿ ಆಕಾರದ ಮಹತ್ವದ ಬಗ್ಗೆ ಪುಟ 16ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಪ್ರಕೃತಿಗೆ ಸಮೀಪವಾದಷ್ಟು ನಮ್ಮ ಜೀವನವು ಆನಂದಮಯಗೊಳ್ಳುತ್ತದೆ. ನಾವೀಗ ನಮ್ಮ ಪೂರ್ವಜರ ಪ್ರಾಚೀನ ನಿವಾಸ ಸ್ಥಳಗಳಲ್ಲಿರುವ ಶಕ್ತಿಯ ಕುರಿತು ತಿಳುವಳಿಕೆ ಹೊಂದಿದ್ದೇವೆ. ಪಿರಮಿಡ್ಗಳು, ಗುಹೆಗಳು ಹಾಗೂ ಶಿಖರಗಳು ನೈಸರ್ಗಿಕ ಶಕ್ತಿಯ ಸೆಲೆಗಳಾಗಿದ್ದವು. ಅವು ಈಗ ನಮ್ಮ ಬಳಿ ಇಲ್ಲ. ಈ ಆಕೃತಿಗಳ ತಿಳುವಳಿಕೆಯು ನಮ್ಮ ಜೀವನದಲ್ಲಿ ಪ್ರಸನ್ನತೆ, ಸರಳತೆಗಳನ್ನು ನೀಡಿ ತೊಂದರೆಗಳಿಂದ ಮುಕ್ತಗೊಳಿಸುತ್ತವೆ. ನಾವು ಭೌತಿಕ ಲಾಭದ ಬಯಕೆಯಿಂದಾಗಿ ಪ್ರಸನ್ನತೆ, ಪ್ರಸಾದ ಭಾವಗಳನ್ನು ಬಲಿ ನೀಡಿದ್ದೇವೆ. ಈ ಆಕೃತಿಗಳಲ್ಲಿ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ಇತಿಹಾಸದ ಹೆಜ್ಜೆಗಳನ್ನು ಕಾಣುತ್ತೀರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಪುಟನ 17ರಲ್ಲಿ ಪಿರಮಿಡ್ ಶಬ್ದವು 2 ಶಬ್ದಗಳಿಂದಾಗಿದೆ. ಪೈರಾ ಪ್ಲಸ್ ಮಿಡ್ = ಪಿರಮಿಡ್. ಪೈರಾ ಅಂದರೆ ಅಗ್ನಿ, ಮಿಡ್ ಅಂದರೆ ಮಧ್ಯಭಾಗ. ಪಿರಮಿಡ್ನ ಶಾಬ್ದಿಕ ಅರ್ಥವು ತನ್ನ ಮಧ್ಯದೊಳಗೆ ಅಗ್ನಿಯನ್ನು ಹೊಂದಿರುವ ಆಕೃತಿಯಾಗಿದೆ. ಅಗ್ನಿಯು ಶಕ್ತಿಯ ಒಂದು ಪ್ರಕಾರವಾಗಿದೆ. ಇದು ಮನುಷ್ಯನಲ್ಲಿ ಸ್ವಚ್ಛ ವಿಚಾರಗಳ ಹಾಗೂ ಸರಿಯಾದ ಗುಣಗಳನ್ನು ನಿರ್ಮಿಸುತ್ತದೆ. ಒಂದು ಚೌಕಾಕಾರದ ಮೇಲೆ 4 ಸಮದ್ವಿಬಾಹು ತ್ರಿಭುಜಗಳು ಶಿಖರ ಭಾಗದಲ್ಲಿ ಒಂದೇ ಬಿಂದುವಿನಲ್ಲಿ ಸೇರಿ ಒಂದಾಗಿರುವ ಸಂರಚನೆಯೇ ಪಿರಮಿಡ್ ಆಗಿದೆ. ತ್ರಿಭುಜದ ಬಾಹುಗಳ ಅಳತೆಯು ಬೇಸ್ ಇಂಟು 0.95168ಗೆ ಸಮನಾಗಿರುತ್ತದೆ. ಗ್ರೇಟ್ ಪಿರಮಿಡ್ ಅನ್ನೋ ಹೆಡ್ಡಿಂಗಲ್ಲಿ ಕೊಡ್ತಾ ಹೋಗ್ತಾರೆ. ಪಿರಮಿಡ್ ಅತ್ಯಂತ ಬಾಳಿಕೆ ಬರುವಂತಹ ಆಕಾರವಾಗಿದೆ. ಭೂಮಂಡಲದ ಮೇಲೆ ಅತ್ಯಧಿಕ ವಿಶ್ವಶಕ್ತಿಯನ್ನು ಧಾರಣ ಮಾಡುವಂತಹ ಸಂರಚನೆಯಾಗಿದೆ. ನಿಖರವಾಗಿ 51 ಡಿಗ್ರಿ 52 ಮಿನಿಟ್ನ ಕೋನದಿಂದ ಸರಿಯಾದ ಪಿರಮಿಡ್ ನಿರ್ಮಾಣಗೊಳ್ಳುತ್ತದೆ. ಪಿರಮಿಡ್ ಕೋನ ನಿಖರವಾಗಿದ್ದಷ್ಟು ವಿಶ್ವಶಕ್ತಿಯನ್ನು ಸೆಳೆಯುತ್ತದೆ. ಇದೇ ಕಾರಣದಿಂದಾಗಿ ಪಿರಮಿಡ್ಗಳು ವಿಶ್ವಶಕ್ತಿಯ ಅಕ್ಷಯ ಭಂಡಾರಗಳಾಗಿವೆ. ಇದೇ ಸಿದ್ಧಾಂತದ ಮೇಲೆ 10,000 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನು ನಿರ್ಮಿಸಲಾಯಿತು. ಇದರ ಶಕ್ತಿಯು ಪೃಥ್ವಿಯ ಗುರುತ್ವಾಕರ್ಷಣ ಶಕ್ತಿ ಹಾಗೂ ವಿಶ್ವಪ್ರಾಣ ಶಕ್ತಿಯನ್ನು ಒಳಗೊಂಡ ಸಮ್ಮಿಶ್ರಣ ಶಕ್ತಿಯಾಗಿದೆ. ಪಿರಮಿಡ್ನ 4 ಬದಿಗಳನ್ನು 4 ದಿಕ್ಕುಗಳ ನೇರಕ್ಕೆ ಸರಿಯಾಗಿ ಹೊಂದಿಸಿ ನಿರ್ಮಿಸಲಾಗುತ್ತದೆ. ವಿಶ್ವಮಯ ಪ್ರಾಣಶಕ್ತಿಯು ಪಿರಮಿಡ್ನ 1/3 ಅನುಪಾತದ ಎತ್ತರದ ಕಿಂಗ್ಸ್ ಚೇಂಬರ್ನಲ್ಲಿ ಸಂಚಯಗೊಳ್ಳುತ್ತದೆ. ಅಂದರೆ 1/3 ಅನುಪಾತದ ಎತ್ತರದ ಕಿಂಗ್ಸ್ ಚೇಂಬರ್ನಲ್ಲಿ ಸಂಚಯಗೊಳ್ಳುತ್ತದೆ. ಪ್ರಾಯೋಗಿಕ ಅನುಭವದೊಂದಿಗೆ ಅದನ್ನು ಆನಂದಿಸಬೇಕೆಂದರೆ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿರುವ ಮೈತ್ರೇಯ ಬುದ್ಧ ಮೆಗಾ ಪಿರಮಿಡ್ಗೆ ಭೇಟಿ ಕೊಡಿ. ಧ್ಯಾನ ಮಾಡುವ ವಿಧಾನ ತಿಳಿಯದೇ ಇರುವ ಹೊಸಬರಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ಕೂಡ ನೀಡಲಾಗುತ್ತದೆ. ಪಿರಮಿಡ್ ವಿಶ್ವಶಕ್ತಿಯು ಎಷ್ಟೋ ಪಟ್ಟು ಅಧಿಕಗೊಳ್ಳುವಂತಹ ರೇಖಾ ಗಣಿತೀತ ಆಕೃತಿಯಾಗಿದೆ. ಅದರೊಳಗೆ ಯಾವುದೇ ವಸ್ತುಗಳನ್ನು ಇರಿಸಿದರೆ ಅವು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಇರುವುದಷ್ಟೇ ಅಲ್ಲದೆ ಅವುಗಳ ಸಾಮರ್ಥ್ಯವೂ ಕೂಡ ವೃದ್ಧಿಸುತ್ತದೆ. ಆ ವಸ್ತುವಿನ ತತ್ವಗಳ ಸಾಮರ್ಥ್ಯ ಹೆಚ್ಚಾಗಿ ಅವು ತಮ್ಮ ಸಂಪೂರ್ಣ ಆದರ್ಶ ಹಾಗೂ ಪರಿಪೂರ್ಣ ಸ್ಥಿತಿಯಲ್ಲಿ ಇರುತ್ತವೆ ಅಂತ ಪುಟ 18ರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.
ಇನ್ನು ಪುಟ 19ರಲ್ಲಿ ತಿಳಿಸಿದರೆ ರೋಚಕ ತಥ್ಯಗಳು. ಈಜಿಪ್ಟ್ನ ಗ್ರೇಟ್ ಪಿರಮಿಡ್ ಒಂದು ಪಾಷಾಣ ಕಂಪ್ಯೂಟರ್ನಂತೆ ಇದೆ. ಇದರ ಅಂಚಿನ ಉದ್ದ, ಅಗಲ ಹಾಗೂ ಕೋನಗಳನ್ನು ಅಳತೆ ಮಾಡಿದರೆ ಭೂಮಿಗೆ ಸಂಬಂಧಿಸಿದ ವಿಭಿನ್ನ ಅಳತೆಗಳ ಸರಿಯಾದ ಲೆಕ್ಕ ಹಾಕಬಹುದು. ಗ್ರೇಟ್ ಪಿರಮಿಡ್ನಲ್ಲಿ ಶಿಲಾಖಂಡಗಳ ಪ್ರಯೋಗ ಅದ್ಭುತವಾಗಿದೆ. ಇದರ ಒಳಗಿನ ಉಷ್ಣಾಂಶ ಯಾವಾಗಲೂ 20 ಡಿಗ್ರಿ ಸೆಲ್ಸಿಯಸ್ ಸ್ಥಿರವಾಗಿರುತ್ತದೆ. ಈ ಪಿರಮಿಡ್ನ ಕಲ್ಲುಗಳನ್ನು 30 ಸೆಂಟಿಮೀಟರ್ ದಪ್ಪ ತುಣುಕುಗಳಾಗಿ ಕತ್ತರಿಸಿದರೆ ಫ್ರಾನ್ಸ್ ದೇಶದ ಸುತ್ತಲೂ 1 ಮೀಟರ್ ಎತ್ತರದ ಗೋಡೆ ನಿರ್ಮಿಸಬಹುದು. ಉಷ್ಣದ ಪ್ರಸರಣ ಹಾಗೂ ಭೂಕಂಪದಿಂದ ಸುರಕ್ಷಿತವಾಗಿರಲು ಪಿರಮಿಡ್ ಅಡಿಪಾಯದ 4 ಕೋಣೆಯ ಕಲ್ಲುಗಳಲ್ಲಿ ಬಾಲ್ ಮತ್ತು ಸಾಕೆಟ್ ಮಾಡಲಾಗಿದೆ. ಈಜಿಪ್ಟ್ ವಾಸಿಗಳು ಗ್ರಹ ಗತಿಗಳನ್ನು ತಿಳಿಯಲು ಕ್ಯಾಲೆಂಡರ್, ಸನ್ಡಯಲ್, ನೆರಳಿನಿಂದ ಸಮಯವನ್ನು, ಒಂದು ಬಗೆಯ ಯಂತ್ರ, ಸೂರ್ಯನ ಪರಿಕ್ರಮಗಳಲ್ಲಿ ಪೃಥ್ವಿಯ ಗತಿ ಹಾಗೂ ಬೆಳಕಿನ ವೇಗವನ್ನು ತಿಳಿದುಕೊಳ್ಳಲು ಪಿರಮಿಡ್ನ ಉಪಯೋಗ ಮಾಡುತ್ತಿದ್ದರು. ಪಿರಮಿಡ್ಗಳಿಗೆ ಗಣಿತದ ಜಾತಕ ಎಂದೂ ಕರೆಯುತ್ತಾರೆ. ಇದರಿಂದ ಭವಿಷ್ಯದ ಗಣನೆ ಮಾಡಿ ಭವಿಷ್ಯದ ಕುರಿತು ತಿಳಿದುಕೊಳ್ಳಬಹುದು. ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ. ವಿವಿಧ ಸಾಮಗ್ರಿಯ ಪಿರಮಿಡ್ಗಳನ್ನು ನೋಡೋದಾದರೆ ಪಿರಮಿಡ್ ಎಷ್ಟೋ ಚಮತ್ಕಾರಿ ಶಕ್ತಿಗಳನ್ನು ಒಳಗೊಂಡಿದೆ. ಇವುಗಳಿಂದ ನೀವು ನಿಮ್ಮ ಜೀವನವನ್ನು ಸುಖಮಯಗೊಳಿಸಿಕೊಳ್ಳಬಹುದು. ಕಲ್ಲು, ಕಟ್ಟಿಗೆ, ಗಾಜು, ಪ್ಲಾಸ್ಟಿಕ್, ತಾಮ್ರ, ಪಂಚಲೋಹ ಹಾಗೂ ರಟ್ಟಿನಿಂದ ಪಿರಮಿಡ್ಗಳನ್ನು ನಿರ್ಮಿಸಿರುವುದನ್ನು ಕಾಣುತ್ತೇವೆ. ಕೇವಲ ಮೂಲೆಯ ಕೋನಗಳಲ್ಲಿ ಮಾತ್ರ ಸ್ಟೀಲ್ ಬಾರುಗಳನ್ನು ಬಳಸಿ ಮಿಕ್ಕೆಲ್ಲ ಕಡೆ ತೆರೆದಿರುವ ಟೊಳ್ಳು ಪಿರಮಿಡ್ಗಳು ಸಾಕಷ್ಟು ಪ್ರಚಲಿತದಲ್ಲಿದ್ದಾವೆ. ಈ ಎಲ್ಲ ಪಿರಮಿಡ್ಗಳನ್ನು ವಿಭಿನ್ನ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಮಾಸ್ಟರ್ಸ್. ಪಿರಮಿಡ್ನ ಅಳತೆ, ಪಿರಮಿಡ್ ಭುಜಗಳ ಎತ್ತರ, ನಿರ್ದಿಷ್ಟ ಕೋನ ಹಾಗೂ ಬೇಸ್ ಅಳತೆಗಳು ನಿಖರವಾಗಿರುವುದು ತುಂಬ ಅವಶ್ಯಕವಾಗಿದೆ. ಇದರೊಂದಿಗೆ ಪಿರಮಿಡ್ ಸ್ಥಾಪನೆಯ ನಿರ್ದಿಷ್ಟ ದಕ್ಷಿಣೋತ್ತರ ಸಮರೇಖೆಯು ಮಹತ್ವದ ಪಾತ್ರ ವಹಿಸುತ್ತದೆ. ಪಿರಮಿಡ್ ತಯಾರಿಸಿದ ಮೇಲೆ ಇದನ್ನು ಇಡಬೇಕಾದ ಸ್ಥಿತಿಯ ಕುರಿತು ಸೂಕ್ತ ಜ್ಞಾನ ಇರಬೇಕಾದುದು ಅನಿವಾರ್ಯವಾಗಿದೆ. ಇಲ್ಲವಾದರೆ ಇದರ ಉದ್ದೇಶವು ಸಫಲವಾಗುವುದಿಲ್ಲ. ಪಿರಮಿಡ್ ಸ್ಥಾಪನೆ. ಪಿರಮಿಡ್ನ ಒಂದು ಭುಜವನ್ನು ಸರಿಯಾಗಿ ಉತ್ತರ ದಿಕ್ಕಿಗೆ ನಿಶ್ಚಿತಗೊಳಿಸಿ ಇದಕ್ಕೆ ಅಯಸ್ಕಾಂತದ ಕಂಪಾಸ್ ಸಹಾಯವನ್ನು ಪಡೆದುಕೊಳ್ಳಿ. ಹೀಗೆ ಒಂದನ್ನು ಸ್ಥಿರಗೊಳಿಸಿದರೆ ಮಿಕ್ಕ 3 ಭುಜಗಳು ಸರಿಯಾಗಿರುತ್ತವೆ. ಪಿರಮಿಡ್ ಆಧಾರ ಸ್ತಂಭ, ಅದನ್ನು ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಮಾಸ್ಟರ್ಸ್. ಧನ್ಯವಾದಗಳು.